ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ RCB ತಂಡ ಮುಂದಿನ ಪಂದ್ಯ ಯಾವಾಗ ಆಡುತ್ತೆ ಮತ್ತು ಯಾರ ವಿರುದ್ಧ ಎಷ್ಟು ಗಂಟೆಗೆ ಮತ್ತು ಯಾವ ಮೈದಾನದಲ್ಲಿ ಆಡುತ್ತಾ ಇದೆ ಮತ್ತು ಆ ಪಂದ್ಯಕ್ಕಾಗಿ ನಮ್ಮ RCB ತಂಡದ ಪ್ಲೇಯಿಂಗ್ 11 ಅಲ್ಲಿ ಏನೆಲ್ಲ ಬದಲಾವಣೆ ಆಗಿರ್ಬೋದು ಅಂತ ತಿಳ್ಕೊಂಬರೋಣ ಬನ್ನಿ. ಹಾಗೆ ಆ ಪಂದ್ಯಕ್ಕಾಗಿ ಪಿಲ್ಸಾಲ್ಟ್ ಓಪನರ್ ಆಗಿ ಬರ್ತಾರಾ ಇಲ್ವಾ, ಮತ್ತೆ ಜೇಕಬ್ ಬೆಥೆಲ್ ಅವರೇ ಆಡ್ತಾರಂತ ಅದನ್ನು ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಇದೀಗ ನಮ್ಮ RCB ತಂಡ ಈ ಬಾರಿ IPL ಅಲ್ಲಿ 9 ಪಂದ್ಯಗಳನ್ನಾದರೆ ಆಡಿದೆ. 9 ಪಂದ್ಯಗಳಲ್ಲಿ 6 ಪಂದ್ಯ ಗೆದ್ದು 3 ಪಂದ್ಯ ಸೋತು 12 ಅಂಕಗಳೊಂದಿಗೆ 2ನೇ ಸ್ಥಾನದಲ್ಲಿ ಆದ್ರೆ ಇದೆ. ಹೌದು ಸ್ನೇಹಿತರೆ, ಆ ಕಾರಣದಿಂದಾಗಿ 12 ಪಂದ್ಯ ಗೆದ್ರೆ ನಮ್ಮ RCB ತಂಡ ಆಲ್ಮೋಸ್ಟ್ ಆಲ್ ಆಗಿ ಪ್ಲೇ ಆಫ್ ತಲುಪಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನಮ್ಮ RCB ತಂಡದ ಮುಂದಿನ ಪಂದ್ಯ ಅಂದ್ರೆ 10ನೇ ಪಂದ್ಯ ಯಾರ ವಿರುದ್ಧ ಆಡ್ತಾ ಇದೆ, ಎಲ್ಲಿ ಮತ್ತು ಎಷ್ಟು ಗಂಟೆಗೆ ಅಂತ ನೋಡೋದಾಯ್ತು ಅಂತಂದ್ರೆ ನಮ್ಮ RCB ತಂಡ ಮುಂದಿನ ಪಂದ್ಯ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಆದ್ರೆ ಆಡ್ತಾ ಇದೆ. ಅದು 50ನೇ ಪಂದ್ಯ ಮತ್ತು ನಮ್ಮ RCB ತಂಡಕ್ಕೆ 10ನೇ ಪಂದ್ಯ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯ ಬಂದ್ಬಿಟ್ಟು ಮೇ 7ನೇ ತಾರೀಕು ಸಾಯಂಕಾಲ 7:30ಕ್ಕೆ ಆದ್ರೆ ಈ ಪಂದ್ಯ ಆದ್ರೆ ಸ್ಟಾರ್ಟ್ ಆಗುತ್ತೆ. ಇನ್ನು ಈ ಪಂದ್ಯ ಎಲ್ಲಿ ನಡೀತಾ ಇದೆ ಅಂತ ನೋಡೋದಾಯ್ತು ಅಂತಂದ್ರೆ ಈ ಪಂದ್ಯ ಬಂದ್ಬಿಟ್ಟು ಲಕ್ನೋನ ಏಕನಾ ಸ್ಟೇಡಿಯಂ ನಲ್ಲಿ ಆದ್ರೆ ನಡೀತಾ ಇದೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ನಮ್ಮ RCB ತಂಡ ಗೆಲ್ಲಲೇಬೇಕು. ಯಾಕಂದ್ರೆ 12 ಪಂದ್ಯಗಳನ್ನು ಗೆದ್ರೆ ಆಲ್ಮೋಸ್ಟ್ ಆಲ್ ಆಗಿ ನಮ್ಮ RCB ತಂಡ ಈ ಬಾರಿ IPL ಅಲ್ಲಿ ಪ್ಲೇ ಆಫ್ ಆದ್ರೆ ತಲುಪುತ್ತೆ. ಆ ಕಾರಣದಿಂದಾಗಿ ಈ ಪಂದ್ಯ ತುಂಬಾನೇ ಆದ್ರೆ ಇಂಪಾರ್ಟೆಂಟ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನಮ್ಮ RCB ತಂಡ ಈ ಪಂದ್ಯಕ್ಕಾಗಿ ಪ್ಲೇಯಿಂಗ್ 11 ಅಲ್ಲಿ ಏನೆಲ್ಲ ಚೇಂಜಸ್ ಮಾಡಿರ್ಬೋದು ಮತ್ತು ಯಾವೆಲ್ಲ ಆಟಗಾರರು ಆಡ್ತಾ ಇದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ಇದೀಗ ಬಂದಿರೋ ಮಾಹಿತಿ ಮತ್ತು ರಿಪೋರ್ಟ್ ಗಳ ಪ್ರಕಾರ ಇದೀಗ ಓಪನರ್ಸ್ ಆಗಿ ಯಥಾ ಪ್ರಕಾರ ಜಾಕಬ್ ಬೆಥೆಲ್ ಮತ್ತು ನಮ್ಮ ವಿರಾಟ್ ಕೊಹ್ಲಿ ಅವರೇ ಓಪನರ್ ಆಗಿ ಬರ್ತಾರಂತೆ. ಯಾಕೆಂದ್ರೆ ಪಿಲ್ಸಾಲ್ಟ್ ಅವರಿಗೆ ಬೆರಳಿಗೆ ಗಾಯ ಆಗಿರೋ ಕಾರಣದಿಂದಾಗಿ ಅವರು ಸ್ಕ್ಯಾನಿಂಗ್ ಸಲುವಾಗಿ ಇಂಗ್ಲೆಂಡ್ ಗೆ ಆದ್ರೆ ಹೋಗಿದ್ದಾರೆ. ಆ ಕಾರಣದಿಂದಾಗಿ ಜಾಕಬ್ ಬೆಥೆಲ್ ಅವರು ಓಪನರ್ ಆಗಿ ಬರ್ತಾರೆ. ಇನ್ನು ಓಪನರ್ ಆಗಿ ಜಾಕಬ್ ಬೆಥೆಲ್, ವಿರಾಟ್ ಕೊಹ್ಲಿ ಆಡಿದ್ರೆ ನಂಬರ್ 3 ಅಲ್ಲಿ ನಮ್ಮ ದೇವದತ್ ಪಡಿಕ್ಕಲ್ ಆದ್ರೆ ಆಡ್ತಾರೆ. ನಂಬರ್ 4 ಅಲ್ಲಿ ರಜತ್ ಪಟಿದಾರ್, ನಂಬರ್ 5 ಅಲ್ಲಿ ಜಿತೇಶ್ ಶರ್ಮಾ. ಇನ್ನು ನಂಬರ್ 6 ಅಲ್ಲಿ ಟೀಮ್ ಡೇವಿಡ್, ನಂಬರ್ 7 ಅಲ್ಲಿ ಕೃಣಾಲ್ ಪಾಂಡ್ಯ, ನಂಬರ್ 8 ಅಲ್ಲಿ ರೊಮೆರೋ ಶೆಪರ್ಡ್. ಇನ್ನು ನಂಬರ್ 9 ಅಲ್ಲಿ ಭುವನೇಶ್ವರ್ ಕುಮಾರ್, ನಂಬರ್ 10 ಅಲ್ಲಿ ಜಾರ್ಜ್ ಹೇಜಲ್ವುಡ್ ಮತ್ತು ನಂಬರ್ 11 ಅಲ್ಲಿ ಸುಯೇಶ್ ಶರ್ಮಾ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರಶೀಕ್ ಸಲಾಂ ಅವರಾದ್ರೆ ಆಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.